ಇದು ಸೋಷಿಯಲ್ ಮೀಡಿಯಾ ಜಮಾನ. ಜನರು ಎಂಟರ್ಟೈನ್ಮೆಂಟ್ಗೋಸ್ಕರ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನು ನೋಡ್ತಾ ಇರ್ತಾರೆ. ಇನ್ನು ಇನ್ಫ್ಲೂಯೆನ್ಸರ್ಗಳು ಕೂಡ ಜನಕ್ಕೆ ಇಷ್ಟ ಆಗೋ ರೀತಿ ವಿಡಿಯೋ ಕಂಟೆಂಟ್ಗಳನ್ನು ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇದೀಗ ತಮಿಳಿನ ಇನ್ಫ್ಲೂಯೆನ್ಸರ್ ಒಬ್ಬ ನಟಿ ರಮ್ಯಾ ಫೋಟೋಗೆ ಲೈಕ್ ಕೊಟ್ಟು ಪತ್ನಿ ಬಳಿ ತಗ್ಲಾಕೊಂಡಿದ್ದಾರೆ. ಆಮೇಲೆ ಏನಾಯ್ತು ಗೊತ್ತಾ? ಈ ಸ್ಟೋರಿ ನೋಡಿ. ತಮಿಳು ಇನ್ಫ್ಲೂಯೆನ್ಸರ್ ನಟಿ ರಮ್ಯಾ ಫೋಟೋಗೆ ಲೈಕ್ ಮಾಡಿ ಪತ್ನಿ ಬಳಿ ತಗ್ಲಾಕೊಂಡಿದ್ದಾರೆ. ಇದೇ ರೀತಿಯ ಫನ್ನಿ ವಿಡಿಯೋ ಒಂದು ಈಗ ನಟಿ ರಮ್ಯಾ ಕಣ್ಣಿಗೆ ಬಿದ್ದಿದೆ. ತಮ್ಮ ಕುರಿತು ಮಾಡಿರುವ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿ ಬಿದ್ದು ಬಿದ್ದು ನಗುವ ಎಮೋಜಿ ಹಾಕಿದ್ದಾರೆ. ಅಭಿಷೇಕ್ ಹಾಗೂ ಪತ್ನಿ ಅಮೃತ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ರೀಲ್ಸ್ ಮೂಲಕ ಫೇಮಸ್ ಆಗಿದ್ದಾರೆ. ತಮ್ಮ ಫನ್ನಿ ವಿಡಿಯೋಗಳಿಂದ ನೋಡುಗರ ಮನ ಗೆಲ್ತಾ ಇದ್ದಾರೆ. ಮೈಸೂರು ಹುಡುಗಿ ಅಮೃತ ಚೆನ್ನೈ ಮೂಲದ ಅಭಿಷೇಕ್ ಅವರನ್ನ ವಿವಾಹವಾಗಿದ್ದಾರೆ. ಹಾಗಾಗಿ ದಂಪತಿ ಕನ್ನಡ ಹಾಗೂ ತಮಿಳು ಮಿಶ್ರಿತ ಕಾಮಿಡಿ ವಿಡಿಯೋಗಳಿಂದ ನೆಟ್ಟಿಗರಿಗೆ ಹೆಚ್ಚು ಪರಿಚಿತರಾಗಿದ್ದಾರೆ. ಸದ್ಯ ವೈರಲ್ ವಿಡಿಯೋದಲ್ಲಿ ಅಮೃತ ಟಿವಿಯಲ್ಲಿ ನಟ ಸೂರ್ಯ ಅವರನ್ನ ನೋಡಿ ಮೆಚ್ಚಿಕೊಳ್ತಾ ಇರ್ತಾರೆ. ಅದನ್ನ ಪತಿ ಅಭಿಷೇಕ್ ಗಮನಿಸಿ ಪ್ರಶ್ನೆ ಮಾಡಿದಾಗ ಆತನ ಫೋನ್ ತೆಗೆದು, ನೀನು ನಟಿ ರಮ್ಯಾ ಅವರ ಫೋಟೋಗಳಿಗೆ ಲೈಕ್ ಕೊಟ್ಟಿರೋದು ಯಾಕೆ ಅಂತ ಕೇಳ್ತಾರೆ. ಕೂಡಲೇ ಇಂಗು ತಿಂದ ಮಂಗನಂತಾದ ಅಭಿ, ಅಯ್ಯೋ ಬಿಡು, ಸೆಲೆಬ್ರಿಟಿಗಳನ್ನು ನೋಡಿ ಇಷ್ಟಪಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ಸಮಜಾಯಿಸಿಕೊಟ್ಟು ಜಾರ್ಕೊಳ್ಳೋದನ್ನು ನೋಡಬಹುದು. ಈ ವಿಡಿಯೋ ನಟಿ ರಮ್ಯಾ ಗಮನಕ್ಕೂ ಬಂದಿದೆ. ಆಹಾ ಸ್ವೀಟ್ ಅಂತ ಕಾಮೆಂಟ್ ಮಾಡಿ ಮೆಚ್ಚುಗೆ ಸೂಚಿಸಿದ್ದಾರೆ. ಅದಕ್ಕೆ ಅಭಿಷೇಕ್ ಕೂಡ ಥ್ಯಾಂಕ್ಸ್ ಅಂತ ಪ್ರತಿಕ್ರಿಯಿಸಿದ್ದಾರೆ. 11,000ಕ್ಕೂ ಅಧಿಕ ಲೈಕ್ಸ್ ಈ ಪೋಸ್ಟ್ಗೆ ಸಿಕ್ಕಿದೆ. ಅಭಿ ಅಮೃತ ಇದೇ ರೀತಿ ಫನ್ನಿ ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ. ದಂಪತಿಗೆ ಒಬ್ಬ ಮಗ ಕೂಡ ಇದ್ದು ಆತನನ್ನು ಸೇರಿಸ್ಕೊಂಡು ರೀಲ್ಸ್ ಮಾಡ್ತಾರೆ. ಅಮೃತ ತಮಿಳು ಕಲಿಯೋದು, ಅಭಿಷೇಕ್ ಕನ್ನಡ ಕಲಿಯೋದರ ಬಗ್ಗೆಯೂ ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಫನ್ನಿ ವಿಡಿಯೋಗಳನ್ನೇ ದಂಪತಿ ಹೆಚ್ಚು ಶೂಟ್ ಮಾಡ್ತಾರೆ. ಅಭಿ ಅವರ ತಾಯಿ, ಅಮೃತ ಅವರ ತಾಯಿ, ಸಹೋದರ ಹೀಗೆ ಎಲ್ಲರೂ ಸೇರಿಕೊಂಡು ರೀಲ್ಸ್ ಮಾಡಿ ನೋಡುಗರನ್ನು ರಂಜಿಸ್ತಾರೆ. ಇನ್ನು ನಟಿ ರಮ್ಯಾ ಮತ್ತೆ ತೆರೆ ಮೇಲೆ ಬರಬೇಕು ಅನ್ನೋದು ಅಭಿಮಾನಿಗಳ ಆಸೆ. ಆದರೆ ಅದು ಯಾಕೋ ಸಾಧ್ಯವಾಗುತ್ತಲೇ ಇಲ್ಲ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ಸಣ್ಣ ಝಲಕ್ನಲ್ಲಿ ರಮ್ಯಾ ಮಿಂಚಿದ್ರು. ಆದರೆ ಬಳಿಕ ಆ ದೃಶ್ಯಗಳನ್ನು ಬಳಸಿಕೊಳ್ಳದಂತೆ ಹೇಳಿದ್ರು. ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿತ್ತು. ಇನ್ನು ಸ್ವಾತಿ ಮುತ್ತಿನ ಮಳೆ ಹನಿಯೇ ಸಿನಿಮಾ ನಿರ್ಮಿಸಿ ನಟಿಸೋದಾಗಿ ರಮ್ಯಾ ಹೇಳಿದ್ರು. ಬಳಿಕ ಹಿಂದೇಟು ಹಾಕಿದ್ರು. ಬಳಿಕ ಆ ಪಾತ್ರವನ್ನ ಸಿರಿ ರವಿಕುಮಾರ್ ನಿಭಾಯಿಸಿದ್ರು. ರಾಜ್ಬಿ ಶೆಟ್ಟಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿ ನಟಿಸಿದ್ರು. ಯೋಗರಾಜ್ ಭಟ್ ನಿರ್ದೇಶನದ ಚಿತ್ರದಲ್ಲಿ ರಮ್ಯಾ ನಟಿಸ್ತಾರೆ ಅಂತ ಹೇಳಲಾಗ್ತಾ ಇದೆ.